ತರ ಟ್ರಿಪ್ಸ್ ಆತರ ಎಲ್ಲ ಜಾಸ್ತಿ ಇತ್ತು. ಮೇನ್ ಎಲ್ಲ ಚೆನ್ನಾಗಿ ಸಜೆಷನ್ ಎಲ್ಲ ಕೊಡ್ತಾ ಬಂದು ತ್ಯಾಜ್ಯ ಮತ್ತೆ ಎಷ್ಟೇ ಬಿದ್ರು ಚೆನ್ನಾಗಿ ಕಳೀತಾ ಇದೆ. ಈಗ 65, 70, 75 ಕ್ವಿಂಟಲ್ 80 ಕ್ವಿಂಟಲ್ ಮತ್ತೆ ಹಳ್ಳನು ಚೆನ್ನಾಗಿ ನಿಲ್ತಾ ಇದೆ. 20 ದಿವಸ 20ದಿಂದ 25 ದಿವಸಕ್ಕೆ ಎರೆಹುಳ ಸ್ಟಾರ್ಟ್ ಆಗ್ತವೆ. ನಮಸ್ತೆ, ನಾನು ದಯಾನಂದ್ ಅಂತ ಹೇಳಿ. ನಮ್ದು ಊರು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಕಸ್ಬಾ ಹೋಬಳಿ ಬೋನಹಳ್ಳಿ ಅಂತೇಳಿ. ನಾವೀಗ 5 ವರ್ಷದಿಂದ ಟ್ರಾಕ್ಟರ್ ಸಾಯಿಲ್ ಬಳಸ್ತಾ ಇದೀವಿ. ಒಳ್ಳೆ ರಿಸಲ್ಟ್ ಐತೆ. ಮತ್ತೆ ರೋಡ್ಸು ಡೆವಲಪ್ಮೆಂಟ್ ಚೆನ್ನಾಗಿದೆ. ಮತ್ತೆ ಮೇಲೆ ಗ್ರೀನೆಶ್ ಎಲ್ಲ ಚೆನ್ನಾಗಿ ಬರ್ತಾ ಇದಾವೆ. ಮತ್ತೆ ಸಾಯಿಲ್ ಭೂಮಿಗೆ ಹಾಕಿ ಒಂದು 20 ದಿವಸ 20ದಿಂದ 25 ದಿವಸಕ್ಕೆ ಎರೆಹುಳ ಸ್ಟಾರ್ಟ್ ಆಗ್ತವೆ. ಒಳ್ಳೆ ರಿಸಲ್ಟ್ ಐತೆ. ಮತ್ತೆ ಸಿಪ್ಪೆ ತೆಳು ಬರುತ್ತೆ, ಕಾಯಿ ಚೆನ್ನಾಗಿ ತೂಕ ಬರುತ್ತೆ. ರಿಸಲ್ಟ್ ಒಳ್ಳೆ ರಿಸಲ್ಟ್ ಐತೆ. ಮುಂಚೆ ಇಳುವರಿ ಬಂದ್ರೆ ಒಂದು 10 ಕ್ವಿಂಟಲ್ 15 ಕ್ವಿಂಟಲ್ ಈ ತರ ಹಸಿ ಅಡಿಕೆ 10-15 ಕ್ವಿಂಟಲ್ ಈ ತರ ಬರೋದು. ಈಗ 65, 70, 75 ಕ್ವಿಂಟಲ್ 80 ಕ್ವಿಂಟಲ್ ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ವರ್ಷಕ್ಕೂ ಚೆನ್ನಾಗಿ ಡೆವಲಪ್ ಆಗ್ತಾ ಇತ್ತು. ನಾವು ಹಣ್ಣು ಹುಡ್ಕ ಮತ್ತೆ ಸುಳಿ ಬೆಂಡಾಗೋದು, ಕಾಯಿ ಮತ್ತೆ ಎಲೆಗಳು ಅರಿಶಿನ ಕಲರ್ ಬರೋದು, ಆ ತರ ಟ್ರಿಪ್ಸ್ ಆ ತರ ಎಲ್ಲ ಜಾಸ್ತಿ ಇತ್ತು. ಈಗೇನಂದ್ರೆ ಈಗ ಆಕಳಿಂದ ಎಲೆ ಬಹಳ ಉದ್ದ ಇದಾವೆ, ಲೆಂತ್ ಇದಾವೆ ಎಲೆಗಳು. ಮತ್ತೆ ಒಡೆ ಒಂಬಳೆ ಚೆನ್ನಾಗಿ ಒಂಬಳೆ ಬರ್ತಾ ಇದಾವೆ. ಮತ್ತೆ ಹಳ್ಳನು ಚೆನ್ನಾಗಿ ನಿಲ್ತಾ ಐತೆ. ಸರ್, ಇದು ಬಾಳೆ ಗಿಡ ಹಾಕೋ ಕಾರಣ ಏನಂತಂದ್ರೆ ಈ ರಕ್ಷಿತ್ ಗೌಡ್ರೆ ರಿಸಲ್ಟ್ ಕೊಟ್ಟರು ಎಲ್ಲ ಸಜೆಷನ್ ಎಲ್ಲ. ಈ ತರ 4 ಗಿಡಕ್ಕೆ ಸೆಂಟ್ರಿಗೆ ಒಂದೊಂದು ಬಾಳೆ ಹಾಕಿದ್ರೆ ಮತ್ತೆ ಅದ್ರ ಬಂದ ತ್ಯಾಜ್ಯ ಇದೆಯಲ್ಲ ಹಾಕೋದ್ರೆ ಚೆನ್ನಾಗಿ ಕಳೆದುಕೊಂಡುತ್ತೆ, ಒಳ್ಳೆ ಗೊಬ್ಬರ ಆಗುತ್ತೆ. ಮತ್ತೆ ಎರೆಹುಳಿಗೆ ಮೇನ್ ಎರೆಹುಳಿಗೆ ಗೊಬ್ಬರ ಆಗುತ್ತೆ. ಅದರಿಂದ ಗಿಡ ಚೆನ್ನಾಗಿ ಇಂಪ್ರೂವ್ ಆಗಿದಾವೆ ಅದನ್ನ ಹಾಕ್ತಾರಿಂದ. ಮತ್ತೆ ಬಾಳೆಗೊನೆ ಕಾಯಿನೂ ಬರ್ತವೆ. ಮತ್ತೆ ಇಲ್ಲಿ ಈಗ ಬಾಳೆ ಎಲೆ ಎಲ್ಲ ಬೀಳುತ್ತೆ ಕೆಳಗಡೆ, ಚೆನ್ನಾಗಿ ಗೊಬ್ಬರನ ಹಾಕಿ. ಮತ್ತೆ ಗೊನೆಗಳು ತೂಕನು ಚೆನ್ನಾಗಿ ಬರ್ತಾ ಇತ್ತು. ಯೂಟ್ಯೂಬ್ ನೋಡ್ತಾ ಇದ್ವಲ್ಲ, ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ಅದ್ರಲ್ಲಿ ನೋಡ್ಕೊಂಡ್ಬಿಟ್ಟು ಮತ್ತೆ ನಂಬರ್ ಇತ್ತಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ರಕ್ಷಿತ್ ಗೌಡ್ರು ಮತ್ತೆ ನಾಗರಾಜ್ ಸರ್ ಇದ್ದಾರೆ, ಇಬ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಮೇನ್ ಎಲ್ಲ ಚೆನ್ನಾಗಿ ಸಜೆಷನ್ ಎಲ್ಲ ಕೊಡ್ತಾರೆ. ಬಂದು ಮಾಡ್ತಾರೆ. ಏನೇ ಪ್ರಾಬ್ಲಮ್ ಆದ್ರೂ ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ, ಬರ್ತಾರೆ, ನೋಡ್ತಾರೆ. ಏನೇ ಪ್ರಾಬ್ಲಮ್ ಇದೆ ನೋಡ್ತಾರೆ, ಸಜೆಷನ್ ಚೆನ್ನಾಗಿ ಕೊಡ್ತಾರೆ, ಮಾಡ್ತಾರೆ. ರಾಸಾಯನಿಕ ಗೊಬ್ಬರ ಬಳಸ್ತಲ್ಲೇ ಆದಷ್ಟು ಆರ್ಗ್ಯಾನಿಕ್ಕಿಗೆ ಇಳಿಬೇಕು ರೈತರಲ್ಲ ಅಂತ ಕೇಳ್ಕೊಂತ ಇದೆ. ಸರ್, ಅದು ಅರೇಕ ಸ್ಪೆಷಲ್ 5 ಲೀಟ್ರು, ಮತ್ತೆ ಬಯೋಸ್ಟಿಮ್ಯುಲೆಂಟ್ರು ಅದು 1 ಲೀಟ್ರು, ಮತ್ತೆ ಸ್ಲರಿ 1 ಲೀಟ್ರು ಬಳಸ್ತಾ ಇದೆ. ಮಣ್ಣು ಸ್ಮೂತ್ ಆಗಿದೆ ಚೆನ್ನಾಗಿ. ಮತ್ತೆ ಮೇನು ಮಳೆ ನೀರು ಬಂದ್ರೆ ಆಚೆಗೆ ಹೋಗಲ್ಲ, ಚೆನ್ನಾಗಿ ನೀರು ಹಿಡ್ಕೊಳುತ್ತೆ. ನೀರನ್ನು ಹೆಚ್ಚಿಗೆ ಕೊಡೋಕೆ ಹೋಗಲ್ಲ. ಗೇಮೇ ಫುಲ್ಲು 0 ಕಲ್ಟಿವೇಶನ್ ಪೂರ್ತಿ ಆಡಿತ್ತು. ನೀರು ತಾಣ್ತಾ ಇರಲಿಲ್ಲ. ಮತ್ತೆ ಅದೇ ರೋಗಗಳು ಜಾಸ್ತಿ. ನೀರು ನಿಂತ್ಕೊಳ್ಳೋದು, ಕೊಳೆ ರೋಗ ಅಥವೆಲ್ಲ ಇರೋದು. ಈಗೇನಿಲ್ಲ, ನೀರು ಎಷ್ಟೇ ಮಳೆ ಬಂದ್ರು ಎಷ್ಟೇ ನೀರು ಕೊಟ್ಟರು ನೀರು ಡ್ರೈ ಆಗ್ತಿರುತ್ತೆ. ನೀರನ್ನು ಕಮ್ಮಿ ಕೊಡ್ತಾ ಇದೆ. ತ್ಯಾಜ್ಯ ಮತ್ತೆ ಎಷ್ಟೇ ಬಿದ್ರು ಚೆನ್ನಾಗಿ ಕಳೀತಾ ಇದೆ. ಇದು ಬಾಳೆ ಗಿಡ ಮತ್ತೆ ಬಾಳೆ ಎಲೆಲ್ಲ ಹಾಕ್ತಿವಲ್ಲ, ಚೆನ್ನಾಗಿ ಕಳೀತಾ ಇದೆ. ಅದರಲ್ಲೇ ಒಳ್ಳೆ ರಿಸಲ್ಟ್ ಐತೆ. ಮತ್ತೆ ಕಾಯಿ ಬರ್ತಾ ಇದೆ, ಅದರಲ್ಲೂ ಆದಾಯ ಐತೆ. ಮತ್ತೆ ಡಾಕ್ಟರ್ ಸಾಯಿಲ್ ದಯವಿಟ್ಟು ಬಳಸಿ ಎಲ್ಲರೂ ಅಂತ ಕೇಳ್ಕೊಳ್ತಾ ಇದೆ. ನಮಸ್ತೆ.